ನಮಸ್ಕಾರ ರೀ. ನಾನ್ ನಿಮ್ಮ ಅಭಿಮಾನಿ ಪಿರು ಮಾತಾಡದ್ರಿ. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ. ಇವತ್ತು ಒಂದ್ ವಿಷಯ ನಿಮ್ ಮುಂದೆ ಹೇಳ್ಬೇಕಂತ ಬಂದೀನಿ. ಅಷ್ಟೊಂದು ಗಂಭೀರವಾದ ವಿಷಯ ಏನಲ್ಲ, ಜಾಸ್ತಿ ತಲೆ ಕೆಡ್ಸ್ಕೊಬೇಡ್ರಿ, ಎಲ್ಲ ಗೊತ್ತಾಗೋಯ್ತು. ನಾ ಹೇಳೋ ವಿಷಯದಾಗ ಏನಾರು ತಪ್ಪಿದ್ರ, ನಾನು ಮಾತಾಡೋ ಶೈಲಿ ನಿಮ್ಗೆ ಏನಾರು ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ಕಾಮೆಂಟ್ ಹಾಕಿ ತಿಳಿಸ್ರಿ. ನೆಕ್ಸ್ಟ್ ವಿಡಿಯೋದಾಗ ನಾನು ಕ್ಲಿಯರ್ ಮಾಡ್ತೀನಿ, ಯಾಕಂದ್ರೆ ಇದು ನನ್ನ ಫಸ್ಟ್ನೇ ಪ್ರಯತ್ನ. ನಮ್ಮಂತ ಸಣ್ಣ ಕಲಾವಿದರಿಗೆ ನಿಮ್ಮಂತ ಪ್ರೋತ್ಸಾಹ ಬಾಳ. ಏನಾರು ತಪ್ಪಿದ್ರೆ ತಿತ್ಕೊಂಡ್ ಮುಂದಿನ ವಿಡಿಯೋನ ಕರೆಕ್ಟ್ ಆಗಿ ಮಾಡಿ ತೋರಿಸ್ತೀನಿ. ವಿಷಯ ನಾ ಶುರು ಮಾಡ್ಬಿಡ್ತೀನಿ. ಏನಪ್ಪ ವಿಷಯ ಅಂದ್ರ, ನನ್ನ ಫ್ರೆಂಡ್ ಒಂದ್ ಹುಡುಗಿ ಲವ್ ಮಾಡ್ಯಾನ. ಕಂಗ್ರಾಚುಲೇಷನ್ ಬ್ರದರ್. ನನ್ನ ಫ್ರೆಂಡ್ಸ್ ತುಂಬಾ ಹುಡುಗಿಯರ್ ಲವ್ ಮಾಡ್ತಾರ. ಇದ್ರಾಗ ಏನಪ್ಪ ವಿಶೇಷ ಅಂದ್ರ, ಆ ಹುಡುಗಿ ವಾಪಸ್ ಇವ್ನು ಲವ್ ಮಾಡ್ಯಾಳ, ಅದು ಒಂದು ವಿಶೇಷ. ಒಂದು 6 ತಿಂಗಳದಿಂದ ಇವ ಹೋಗಿ ಪ್ರಪೋಸ್ ಮಾಡ್ಯಾನ, ನಾನು ನಿನ್ ಪ್ರೀತಿಸ್ತೀನಿ ಅಂತ ಹೇಳ್ಯಾನ. ಅದಕ್ಕೆ ಆ ಹುಡುಗಿ ಹೂ ಅಂದ್ಬಿಟ್ಟಾಳ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವ್ರಿಬ್ರದ್ದು ಲವ್ ತುಂಬಾ ಚೆನ್ನಾಗಿತ್ತು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಒಂದು ವಾರ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದಾದ್ಮೇಲೆ ಇಬ್ರು ಮನಸ್ಸಿನಾಗ ಒಂದು ವಿಷಯ ಗಾಢವಾಗಿ ಸ್ಥಳಗೊಂಡೈತಿ. ಏನಪ್ಪ ವಿಷಯ ಅಂದ್ರ, ಪ್ರೀತಿ ಒಳಗ ಎಲ್ಲಿ ಜಗಳ ಇರ್ತ ಆ ಪ್ರೀತಿ ತುಂಬಾ ಸ್ಟ್ರಾಂಗ್ ಇರ್ತ ಅಂತ ವಿಚಾರ ಮಾಡ್ಯಾರ ಇಬ್ರು. ನಿನ್ ಜನ್ಮಕ್ಕೆ ಹೋಗೋ ವಿಚಾರ ಮಾಡಿ ಇಬ್ರು ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಶುರು ಮಾಡ್ಯಾರ. ಸಣ್ಣ ಪುಟ್ಟ ವಿಚಾರ ಅಂದ್ರ ಊಟ ಆತನ ಅನ್ನೋ ವಿಚಾರಕ್ಕೂ ಜಗಳ, ಮೆಸೇಜ್ ಮಾಡಿದ್ರು ಜಗಳ, ಮೆಸೇಜ್ ಮಾಡಿಲ್ಲ ಅಂದ್ರು ಜಗಳ, ಮೀಟ್ ಆದ್ರೂ ಜಗಳ, ಮೀಟ್ ಆಗ್ಲಿಲ್ಲ ಅಂದ್ರು ಜಗಳ. ಹಿಂಗ ಪ್ರತಿಯೊಂದು ವಿಚಾರದಾಗ ಜಗಳ ಶುರು ಮಾಡ್ಯಾರ. ಇವ್ರ ಜಗಳ ಬಗೆಹರ್ಸಕ್ಕ ಫ್ರೆಂಡ್ಸ್ ಅಂತ ಇರ್ತಾರಲ್ಲ ನಮ್ಮಂತಾರ, ಹೋಗಿ ಅವ್ರಿಬ್ರು ಲವರ್ಸ್ ಅವ್ರು ಯಾವಾಗ ಜಗಳ ಆಡ್ತಾರ ಇವ್ರ ಹತ್ರ ಬರ್ತಿದ್ರು. ಇವ್ರ ಅದನ್ನ ಹಿರಿಯ ಮನುಷ್ಯರ ತರ ಪಂಚಾಯತಿ ಕೂಡಿಸ್ಕೊಂಡ್ ಎಲ್ಲ ಒಂದ್ ಪಾರ್ಕ್ನಾಗ ಎಲ್ಲ ಒಂದ್ ಗುಡಿಯಾಗ ಕುಂದಿಸಿ ಅವ್ರ ಜಗಳ ಬಗೆಹರಿಸಿ ಬರ್ಯಾರ. ಹಿಂಗ ಶುರುವಾಗಿ ಒಟ್ಟು ವಾರದಾಗ 2-3 ಜಗಳ ಇವ್ರ ಬಗೆಹರಿಸಿ ಸಾಕಾಗ್ಬಿಟ್ಟೈತಿ. ಒಂದ್ 15 ದಿನದಿಂದ ಒಂದ್ ದೊಡ್ಡ ಜಗಳ ಆಗೈತಿ. ಫ್ರೆಂಡ್ಸ್ಗೂ ಸಾಕಾಗ್ಬಿಟ್ಟೈತಿ. ಅವ್ರು ಹೇಳ್ಬಿಟ್ರೆ, ಇನ್ನು ನಿಮ್ಗೆ ತಿಳಿದ್ ನೀವು ಮಾಡ್ಕೇರಿ, ನಮ್ಮ ಹತ್ರ ಬರ್ಬಾಡಿ ಅಂತ ಕೈ ಮುಗಿದ್ಬಿಟ್ರ ಅವ್ರು. ಅದಕ್ಕ ಇವ್ರಿಬ್ರು ದೊಡ್ಡ ಜಗಳ ಆಡಿ ಆ ಹುಡುಗಿ ನಿರ್ಧಾರ ಮಾಡಿ ನಮ್ ದೋಸ್ತಗ ಟಾಟಾ ಬಾಯ್ ಬಾಯ್ ಹೇಳಿ ಹೋಗ್ಬಿಟ್ಲು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ನಮ್ ದೋಸ್ತ ಏನ್ ಮಾಡ್ಬಿಟ್ಟಾನ, ಆಕಿ ನೆನಪಿನಾಗ ಫುಲ್ ಫೀಲಿಂಗ್ ನಾಗ ಇದಾನ. ನಿಮ್ಮ ಅಮ್ಮನ ಪಿಂಡ. ನನಗ್ ವಿಷಯ ಗೊತ್ತಾತು, ನಮ್ ದೋಸ್ತ ಸರಿಯಾಗಿ ಊಟ ಮಾಡೋಲ್ಲಂತ, ಸರಿಯಾಗಿ ಕೆಲ್ಸಕ್ ಹೋಗೋಲ್ಲಂತ, ಮನ್ಯಾಗ ಯಾರ ಜೋಡಿ ನಾಟಕ ಮಾತಾಡೋಲ್ಲಂತ, ಬರೀ ಅಳ್ಕಂತ ಕುಂದಿರ್ತಾನಂತ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ನನಗ್ ನಿನ್ನೆ ಗೊತ್ತಾತ. ನಾನ್ ಅವ್ನ್ ನಿನ್ ಕಾಲ್ ಮಾಡಿದ್ದೆ, ಯಾಕ ದೋಸ್ತ ಏನಾಯ್ತು, ಏನ್ ನಿನ್ ಸಮಸ್ಯೆ ಹೇಳ್ಕೊ ನನ್ ಮುಂದ ಅಂದಾಗ, ನಮ್ ದೋಸ್ತ ಎಲ್ಲ ವಿವರಿಸಿದ. ಹಿಂಗಾತು, ಈಗ ನಾನ್ ಬಿಟ್ಟು ಹೋಗ್ಬಿಟ್ಟಾಳ, ಹಂಗಾಗಿ ನನ್ಗೆ ಅಕ್ಕಿ ಮರ್ಯಾಕ ಆಗೋಲ್ದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೌದಾ, ನಾ ಅದಕ್ಕೆ ಅಂದೆ ದೋಸ್ತಗ, ದೋಸ್ತ ಈಗ ಆಯ್ಕೆ ನೀನ್ ಬಿಟ್ಟು ಹೋಗ್ಯಾಳ ಸರಿ, ನೀನು ಈ ತರ ಅಳ್ಕಂತ ಕುಂತ್ರ ಆಕೆ ಏನಾರ ನಿಂಗೆ ಸಿಗ್ತಾಳನು, ಹಂಗೇನಾರ ಆಕೆ ನಿಂಗೆ ಸಿಗ್ತಾಳ ಕರೆ ಆದ್ರ ಬಾ ಇಬ್ರು ಕೂಡಿ ಅಳ್ಕಂತ ಕುಂತ ಬಿಡಾನ. ಇಬ್ರು ಯಾಕ ನಮ್ ದೋಸ್ತರೆಲ್ಲ ಕರೆಸಿ ಕುಂತ ಬಿಡೋಣ ಅಳ್ಕಂತ, ನಿನಗ್ ಸಿಗ್ತಾಳ ಗ್ಯಾರಂಟಿ ಇದ್ರ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಸಿಗಲ್ಲ. ನೀ ಹಿಂಗ್ ವಿಚಾರ ಮಾಡ್ಕೊಂತ ಕುಂತ್ನಿ ಅಂದ್ರ ಯಾಕೆ ಸಿಗ್ತಾಳನ? ಹಂಗಿದ್ರ ಬಾ ಕುಂತ ಬಿಡೋಣ, ಒಂದ್ ವಾರ ಗಟ್ಲೆ ವಿಚಾರ ಮಾಡ್ಕೊಂತ ಕುಂತ ಬಿಡೋದ. ಏನೇನು ಮಾಡಂಗಿಲ್ಲ ಕೆಲ್ಸನ, ವಿಚಾರ ಮಾಡ್ಕೊಂತ ಕುಂತ ಬಿಡೋದ. ನೀನ್ ಕೆಲ್ಸ ಬಿಟ್ಟು ಬಗ್ಸಿ ಬಿಟ್ಟು ಅಕ್ಕಿ ಸಂಬಂಧ ಕಾಯ್ಕೊಂತ ಕುಂತ್ರ ಆಕಿ ನಿಂಗ್ ಸಿಗ್ತಾಳನ? ಆಕಿ ನೀ ಬ್ಯಾಡ ಅಂತಾನೆ ಬಿಟ್ಟು ಹೋಗಿ ಮೇಲೆ ನೀನ್ ಹಿಂಗ್ ವಿಚಾರ ಮಾಡ್ಕೊಂತ ಹಾಳಾದ್ರ ಆಕೆಯಲ್ಲಿ ನಿನ್ಗೆ ಸಿಗ್ತಾಳ? ಸಿಗಲ್ಲ. ನನ್ನ ಅನುಭವದಾಗ ಒಂದು ಮಾತು ಹೇಳ್ತೇನ್ರಿ, ಹೇಳ್ರಪ್ಪ. ಪ್ರೀತಿ ಒಳಗ ಅವ್ರು ಫೀಲ್ ಆಗ್ಬೇಕು ಹೊರ್ತು ನಾನ್ ಬಿಟ್ಟು ಹೋಗಿದ್ದೆ ಚಲೋ ಆಯ್ತು ಅಂತಂದೇಳಿ ಖುಷಿ ಪಡಬಾರ್ದು. ಅರ್ಥ ಆಯ್ತು ಅನ್ಸುತ್ತೆ. ಈ ಪ್ರೀತಿ ಪ್ರೇಮ ಅನ್ನೋ